ನಾವಿವತ್ತು ಕಾರ್ಪೊರೇಟ್ ಅಕೌಂಟಿಂಗ್ ಥರ್ಡ್ ಸೆಮಿಸ್ಟರ್ BCom ಅಲ್ಲಿ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡೋಣ. ಸೊ ಬನ್ನಿ ಕ್ವಶನ್ ಓದ್ಕೊಂಬರೋಣ. ಫಾರ್ ದ ಇಯರ್ ಎಂಡಿಂಗ್ 31st March 2015 ಲಯಬಿಲಿಟೀಸ್ ಅಮೌಂಟ್ ಅಸೆಟ್ ಅಮೌಂಟ್ 6,000 ಪ್ರಿಫರೆನ್ಸ್ ಶೇರ್ ಆಫ್ 100 each 6 lakh, 10,000 equity share of 100 each 10 lakh, general reserve 80,000, profit and loss account 1,60,000, sundry creditors 1,60,000. asset side ಅಲ್ಲಿ fixed asset 10 lakh, stock 3,50,000, debtors 4,50,000, cash at bank 2 lakh. So total is 20 lakh. Adjustment to the profit of the company before providing for taxation at 40% and the rate of dividend of past 5 years or as under financial year ಕೊಟ್ಟಿದ್ದಾರೆ, ಪ್ರಾಫಿಟ್ ಕೊಟ್ಟಿದ್ದಾರೆ, ರೇಟ್ ಆಫ್ ಡಿವಿಡೆಂಡ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಯು ಆರ್ ಕ್ಯಾಲ್ಕುಲೇಟ್ ಆಫ್ ದ goodwill of the company on the basis of 5 years of purchase, super profit, capitalization of super profit method, annuity method annual value 3.70 ಕೊಟ್ಟಿದ್ದಾರೆ. ಸೊ ಬನ್ನಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಮಾಡೋಣ. ನಾವು ಸೊಲ್ಯೂಷನ್ ಮಾಡೋಕ್ಕೂ ಮುಂಚೆ ಯಾವ್ಯಾವ ಸ್ಟೆಪ್ನ ಫಾಲೋ ಮಾಡಬೇಕು ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲಲ್ಲಿ ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟ್, ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ಕ್ಯಾಲ್ಕುಲೇಷನ್ ಆಫ್ ನಾರ್ಮಲ್ ಪ್ರಾಫಿಟ್, ಸೂಪರ್ ಪ್ರಾಫಿಟ್, ಗುಡ್ ವಿಲಲ್ಲಿ 3 ಸ್ಟೆಪ್ ಬರುತ್ತೆ. ಸೂಪರ್ ಪ್ರಾಫಿಟ್ ಮೆಥಡು, ಕ್ಯಾಪಿಟಲೈಸೇಷನ್ ಸೂಪರ್ ಪ್ರಾಫಿಟ್ ಮೆಥಡು, ಆ್ಯನ್ಯುಟಿ ಮೆಥಡು. ಸೊ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡೋಕ್ಕೂ ಮುಂಚೆ ಈ ಸ್ಟೆಪ್ಸ್ನ ನೋಡಿಕೊಂಡ್ರೆ ಆರಾಮಾಗಿ ಈಸಿಯಾಗಿ ಯಾವ ಸ್ಟೆಪ್ನೂ ಬಿಡ್ದಂಗೆ ಮಾಡ್ಕೊಂಡು ಹೋಗ್ಬೋದು. ಸೊ ಇದನ್ನು ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಮಾಡಿದ್ರೆ ಒಳ್ಳೆಯದು. ನೆಕ್ಸ್ಟ್ ಬನ್ನಿ ಕ್ಯಾಲ್ಕುಲೇಷನ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟು. ಸೊ ಕ್ವಶನಲ್ಲಿ ಕೊಟ್ಟಿರೋ ಹಾಗೆ ಫೈನಾನ್ಷಿಯಲ್ ಇಯರ್ 5 year ಕೊಟ್ಟಿದ್ದಾರೆ, 5 years ಪ್ರಾಫಿಟ್ ಕೂಡ ಕೊಟ್ಟಿದ್ದಾರೆ. ನಾವಿವಾಗ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾಡಬೇಕು. ಕ್ವಶನಲ್ಲಿ ನಮಗೆ ಬಿಫೋರ್ ಟ್ಯಾಕ್ಸ್ ಮಾಡಿದ್ದಾರೆ. ದ ಪ್ರಾಫಿಟ್ ಆಫ್ ದ ಕಂಪನಿ ಬಿಫೋರ್ ಪ್ರೊವೈಡಿಂಗ್ ಫಾರ್ ಟ್ಯಾಕ್ಸೇಷನ್ 40% ಟ್ಯಾಕ್ಸ್ ಬಿಫೋರ್ ಮಾಡಿದ್ದಾರೆ, ನಾವು ಆಫ್ಟರ್ ಟ್ಯಾಕ್ಸ್ ಮಾಡಬೇಕು. ಸೊ 100%ಅಲ್ಲಿ 40% ಹೋದರೆ ರಿಮೈನಿಂಗ್ 60%ಗೆ ನಾವು ಟ್ಯಾಕ್ಸ್ ಮಾಡಬೇಕಾಗತ್ತೆ. ಸೊ ಕ್ವಶನಲ್ಲಿ 3,70,000 60 ಮಾಡಿದ್ರೆ 2,22,000 ಬರುತ್ತೆ. 4,10,000 60 ಮಾಡಿದ್ರೆ 2,46,000 ಬರುತ್ತೆ. 4,40,000 60 ಮಾಡಿದ್ರೆ 2,64,000 ಬರುತ್ತೆ. 4,30,000 60 ಮಾಡಿದ್ರೆ 2,58,000 ಬರುತ್ತೆ. 4,60,000 60 ಮಾಡಿದ್ರೆ 2,76,000 ಬರುತ್ತೆ. ಸೊ ಟೋಟಲ್ 12,66,000 ನಮಗೆ ಟೋಟಲ್ ಪ್ರಾಫಿಟ್ ಬರುತ್ತೆ. ನೆಕ್ಸ್ಟು ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟ್ ಮಾಡೋದಾದರೆ ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸು. ಟೋಟಲ್ ಪ್ರಾಫಿಟ್ ನಮಗೆ 12,66,000 ಬರುತ್ತೆ ಡಿವೈಡೆಡ್ ಬೈ 5 ಅಂದರೆ 5 years. ಸೊ ಮಾಡಿದ್ರೆ 2,53,200 ನಮಗೆ ಅಮೌಂಟ್ ಬರುತ್ತೆ. ಸೊ ಸೆಕೆಂಡ್ ಸ್ಟೆಪ್ ಮಾಡೋದಾದರೆ ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮಾಡಬೇಕಾಗುತ್ತೆ. ಅಸೆಟ್ಟು ಕ್ವಶನಲ್ಲಿ ನಮಗೆ ಕೊಟ್ಟಿರೋ ಹಾಗೆ ಅಸೆಟ್ ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಎಂಪ್ಲಾಯ್ಡಲ್ಲಿ ಅಸೆಟಲ್ಲಿ ಔಟ್ಸೈಡರ್ ಲ್ಯಾಬ್ನ ನಾವು ಲೆಸ್ ಮಾಡಬೇಕಾಗುತ್ತೆ. ಸೊ ಅಸೆಟ್, ಫಿಕ್ಸ್ಡ್ ಅಸೆಟ್, ಸ್ಟಾಕ್, ಡೇಟಾಸ್, ಕ್ಯಾಶ್ ಅಟ್ ಬ್ಯಾಂಕು. ಸೊ ಇಷ್ಟು ಐಟಮ್ನ ನಾವು ಎಂಟ್ರಿ ಮಾಡಿಕೊಂಡ್ರೆ ನಮಗೆ ಅಸೆಟ್ಟು ನಮಗೆ 20 lakh ಕೊಡುತ್ತೆ. 20 lakh ನಮಗೆ ಟೋಟಲ್ ಅಸೆಟ್ ಬರುತ್ತೆ. ಸೊ ಔಟ್ಸೈಡರ್ ಲಯಬಿಲಿಟಿ ಪ್ರಿಫರೆನ್ಸ್ ಶೇರ್ ತೊಗೊಳಂಗಿಲ್ಲ, ಇಕ್ವಿಟಿ ಶೇರ್ ತೊಗೊಳಂಗಿಲ್ಲ, ಜನರಲ್ ರಿಸರ್ವ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದು ಯಾವುದು ತೊಗೊಳಂಗಿಲ್ಲ. ನಮ್ಗೆ ಕೊಟ್ಟಿರೋದು ಔಟ್ಸೈಡರ್ ಲಯಬಿಲಿಟಿ ಸನ್ಡ್ರಿ ಕ್ರೆಡಿಟರ್ಸ್ 1,60,000 ಮಾತ್ರ. ಸೊ 1,60,000 ಔಟ್ಸೈಡರ್ ಲಯಬಿಲಿಟಿ ಲೆಸ್ ಮಾಡಿದ್ರೆ ನಮಗೆ 18,40,000 ಅಮೌಂಟ್ ಬರುತ್ತೆ. ಇದರಲ್ಲಿ ನಮಗೆ ಹಾಫ್ ಆಫ್ ಕರೆಂಟ್ ಇಯರ್ ಪ್ರಾಫಿಟ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಹಾಫ್ ಆಫ್ ಕರೆಂಟ್ ಇಯರ್ ಪ್ರಾಫಿಟ್ಟು ನಮಗೆ ಫಸ್ಟ್ ಇದರಲ್ಲೇ ನೋಡು ಲಾಸ್ಟು 2016-17 ಕರೆಂಟ್ ಇಯರ್ ಪ್ರಾಫಿಟ್ಟು 4,60,000 ಕರೆಂಟ್ ಇಯರ್ ಪ್ರಾಫಿಟ್ಟು ನಾವು ಆಫ್ಟರ್ ಟ್ಯಾಕ್ಸ್ ಮಾಡಿದಾಗ 2,76,000 ಕರೆಂಟ್ ಇಯರ್ ಪ್ರಾಫಿಟ್ ಬರುತ್ತೆ. ಸೊ ಇದ್ರ ಮೇಲೆ ಆಫ್ ಮಾಡಿದ್ರೆ 1,38,000 ಬರುತ್ತೆ. ರಿಮೈನಿಂಗು 17,02,000 ಬರುತ್ತೆ. ಇದು ಟೋಟಲ್ ಕ್ಯಾಪಿಟಲು. ನೆಕ್ಸ್ಟ್ ಸ್ಟೆಪ್ಪು ಕ್ಯಾಲ್ಕುಲೇಷನ್ ಆಫ್ ನಾರ್ಮಲ್ ಪ್ರಾಫಿಟ್ ಫೈಂಡ್ ಔಟ್ ಮಾಡಬೇಕು. ನಾರ್ಮಲ್ ಪ್ರಾಫಿಟ್ಗೆ ಫಾರ್ಮುಲಾ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್. ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು ಫೈಂಡ್ ಔಟ್ ಮಾಡಬೇಕು ಅಂದರೆ ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ನಾರ್ಮಲ್ ಪ್ರಾಫಿಟ್ಗೆ ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ಸೊ ಕ್ವಶನಲ್ಲಿ ನಾರ್ಮಲ್ ಪ್ರಾಫಿಟ್ಗೆ ಪರ್ಸೆಂಟೇಜ್ ಕೊಟ್ಟಿಲ್ಲ. ಸೊ ಡಿವಿಡೆಂಡ್ ಕೊಟ್ಟಿದ್ದಾರೆ. ರೇಟ್ ಆಫ್ ಡಿವಿಡೆಂಟು 8%, 10%, 12%, 15%. ಸೊ 8%, 10%, 12, 15 ಮಾಡಿದ್ರೆ ಡಿವೈಡೆಡ್ ಬೈ 5% ಮಾಡಿದ್ರೆ 60,
ಡಿವೈಡೆಡ್ ಬೈ 5 ಪರ್ಸೆಂಟೇಜ್ ಮಾಡಿದ್ರೆ 12% ಬರುತ್ತೆ ನಮಗೆ ನಾರ್ಮಲ್ ರೇಟ್ ಆಫ್ ರಿಟರ್ನು. ಸೊ ನಾವು ಫೈಂಡ್ ಔಟ್ ಮಾಡೋದಾದರೆ ನಮ್ಮ ಕ್ಯಾಪಿಟಲ್ ಎಂಪ್ಲಾಯ್ಡಲ್ಲಿ ಬಂದಿರೋದು 17,000 2,000 ಬರುತ್ತೆ. ಸೊ 12% ಮಾಡಿದ್ರೆ ನಮಗೆ 12% ಮಾಡಿದ್ರೆ 2,04,240 ನಮಗೆ ಅಮೌಂಟ್ ಬರುತ್ತೆ. ನೆಕ್ಸ್ಟು ಕ್ಯಾಲ್ಕುಲೇಷನ್ ಆಫ್ ಸೂಪರ್ ಪ್ರಾಫಿಟ್ ಮಾಡಬೇಕು. ಸೊ ಸೂಪರ್ ಪ್ರಾಫಿಟ್ ಮಾಡೋಕ್ಕೂ ಮುಂಚೆ ನಾರ್ಮಲ್ ಪ್ರಾಫಿಟ್ಟು ಮತ್ತು ಅಡ್ಜಸ್ಟೆಡ್ ಪ್ರಾಫಿಟ್ನ ನಾವು ಫಸ್ಟು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ನಾರ್ಮಲ್ ಪ್ರಾಫಿಟ್ಗಿಂತ ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟ್ ಜಾಸ್ತಿ ಇದ್ದರೆ ಮಾತ್ರ ಸೂಪರ್ ಪ್ರಾಫಿಟ್ ಬರುತ್ತೆ. ಕಡಿಮೆ ಬಂದಿದ್ದರೆ ಸೂಪರ್ ಪ್ರಾಫಿಟ್ ಬರೋಲ್ಲ. ಬೇರೆ ಸ್ಟೆಪ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಸೊ ಇದಕ್ಕಿಂತ ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟ್ ಜಾಸ್ತಿ ಇರೋದ್ರಿಂದ ನಮಗೆ ಸೂಪರ್ ಪ್ರಾಫಿಟ್ ಫೈಂಡ್ ಔಟ್ ಮಾಡಬೇಕು. ಸೂಪರ್ ಪ್ರಾಫಿಟ್ ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ ಅವರೇಜ್ ಪ್ರಾಫಿಟ್ ಡಿವೈಡೆಡ್ ಮೈನಸ್ ನಾರ್ಮಲ್ ಪ್ರಾಫಿಟ್. ಅವರೇಜ್ ಪ್ರಾಫಿಟ್ಟು 2,53,200 ಮೈನಸ್ ನಾರ್ಮಲ್ ಪ್ರಾಫಿಟ್ 2,04,240 ಬರುತ್ತೆ. ಲೆಸ್ ಮಾಡಿದ್ರೆ 48,960 ನಮಗೆ ಸೂಪರ್ ಪ್ರಾಫಿಟ್ ಬರುತ್ತೆ. ನೆಕ್ಸ್ಟು 5th ಸ್ಟೆಪ್ಪು ಕ್ಯಾಲ್ಕುಲೇಷನ್ ಆಫ್ ಗುಡ್ವಿಲ್. ಕ್ಯಾಲ್ಕುಲೇಷನ್ ಆಫ್ ಗುಡ್ವಿಲ್ 3 ಸ್ಟೆಪ್ ಮಾಡಬೇಕಾಗುತ್ತೆ. ಫಸ್ಟ್ ಸ್ಟೆಪ್ಪು ಸೂಪರ್ ಪ್ರಾಫಿಟ್ ಮೆಥಡು. ಗುಡ್ವಿಲ್ಲು ಈಸ್ ಈಕ್ವಲ್ ಟು ಸೂಪರ್ ಪ್ರಾಫಿಟ್ ಇಂಟು ನಾರ್ಮಲ್ ನಂಬರ್ ಆಫ್ ಇಯರ್ಸು. ಗುಡ್ವಿಲ್ಲು ನಮಗೆ 48,960 ಬಂದಿದೆ ಇಂಟು 5%. 5 ಇಯರ್ಸು ಮಾಡಿದ್ರೆ 2,44,800 ಬರುತ್ತೆ. ನೆಕ್ಸ್ಟು ಬಿ ಕ್ಯಾಲ್ಕುಲೇಷನ್ ಆಫ್ ಸೆಕೆಂಡ್ ಸ್ಟೆಪ್ಪು ಕ್ಯಾಲ್ಕುಲೇಷನ್ ಆಫ್ ಸೂಪರ್ ಪ್ರಾಫಿಟ್. ಗುಡ್ವಿಲ್ ಈಸ್ ಈಕ್ವಲ್ ಟು ಸೂಪರ್ ಪ್ರಾಫಿಟ್ ಡಿವೈಡೆಡ್ ಬೈ NR ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು 100. ನಮಗೆ ಸೂಪರ್ ಪ್ರಾಫಿಟ್ 48,960 ಬಂದಿದೆ. ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ 12 ಇಂಟು 100 ಮಾಡಿದ್ರೆ ನಮಗೆ 4,08,000 ಬರುತ್ತೆ. ಸೊ ನೆಕ್ಸ್ಟು ಥರ್ಡ್ ಸ್ಟೆಪ್ಪು ಆನ್ಯುಟಿ ಮೆಥಡ್. ಆನ್ಯುಟಿ ಮೆಥಡ್ ಗುಡ್ವಿಲ್ ಈಸ್ ಈಕ್ವಲ್ ಟು ಸೂಪರ್ ಪ್ರಾಫಿಟ್ ಇಂಟು ಆನ್ಯುಯಲ್ ವ್ಯಾಲ್ಯೂ. ಸೂಪರ್ ಪ್ರಾಫಿಟ್ಗೂ 48,960 ಅಮೌಂಟ್ ಬಂದಿದೆ ಇಂಟು ಆನ್ಯುಯಲ್ ವ್ಯಾಲ್ಯೂ. ಕ್ವಶನಲ್ಲಿ ಕೇಳಿದ್ದಾರೆ. ಕ್ವಶನಲ್ಲಿ ಆನ್ಯುಟಿ 5 ಇಯರ್ಸ್ ಆನ್ಯುಯಲ್ ವ್ಯಾಲ್ಯೂ 3.70 ಕೊಟ್ಟಿದ್ದಾರೆ. ಸೊ 70 ಮಾಡಿದ್ರೆ 1,85,688 ಅಮೌಂಟ್ ನಮಗೆ ಬರುತ್ತೆ. ಸೊ ಫಸ್ಟು ಪ್ರಾಬ್ಲಮ್ ನೋಡಿಕೊಂಡು ಸೊಲ್ಯೂಷನ್ಸ್ ಯಾವ್ಯಾವ ಸ್ಟೆಪ್ನ ಫಾಲೋ ಮಾಡಬೇಕು ಅಂತ ನೋಡಿಕೊಂಡು ಮಾಡಿದ್ರೆ ನಮ್ಗೆ ಆರಾಮಾಗಿ ಈಸಿಯಾಗಿ ಯಾವ ಸ್ಟೆಪ್ನೂ ನಾವು ಮರೆಯೋಲ್ಲ. ಆರಾಮಾಗಿ ಈಸಿಯಾಗಿ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.